జరిపినటువంటి మృతదేహాలను 4 వీక్స్ పోలీసులు పంచనామా కేసు ఒక్కొక్క మృతదేహాన్ని బయటకు తీసుకెళ్లారు ఏర్పాటు చేస్తున్నారు. ಇನ್ನೂ ಏನು ಗೊತ್ತಾ ಎಂಕ್ವೈರಿ ಆಗ್ತಿದೆ ಆಯ್ತಾ. ಇವತ್ತೇನು ಕರ್ನೂಲಲ್ಲಾಗಿದೆ ದುರದೃಷ್ಟಕರ. ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಬ್ಲೂ ಲೈನ್ ಅಂತ ಯಾವುದೋ ಒಂದು ರಾಯಚೂರು ಅದು ಕೂಡ ಆಂಧ್ರ ಭಾಗದಲ್ಲಿ ಈ ರೀತಿ ಅಲ್ಲಿ ಬಸ್ಸೇ ಸುಟ್ಟೋಗಿತ್ತು. ಸದ್ಯ ಇದ್ದಕ್ಕಿದ್ದಂಗೆ ಒಂದು ಹೆಣ್ಮಗಳು ಪಕ್ಷದ ಅಧ್ಯಕ್ಷೆ ರಾಯಚೂರು ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡೋದು ಎಲ್ಲ ಎಬ್ಬರಿಸಿ ತಕ್ಷಣ ಲಾಸ್ಟ್ ಆಗಿ 50 ಇಡೀ ಬಸ್ಸೇ 20 ಜನ ಮೆಡಿಕಲ್ ಸ್ಟೂಡೆಂಟ್ಸು ಇದ್ದರು ಅಂತೇಳಿ ವರದಿ ಕೂಡ ನಾನು ನೋಡಿದ್ದೇನೆ. ಸೊ ಹಾಗೂ ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿದೆ. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು. ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ ಅದೇ ರಾಜ್ಯದ ಸರ್ಕಾರ ಇದ್ದರೆ ಒಂದು ತನಿಖೆ ತಂಡವನ್ನು ನಾವು ರಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದ ನಮ್ಮ ರಾಜ್ಯದಲ್ಲೂ ಕೂಡ ನಾವು ರಾಮಲಿಂಗರಿಗೆ ಇದ್ರ ಬಗ್ಗೆ ಒಂದು ನಮ್ಮ ರಾಜ್ಯದ ಬಸ್ಸು ಇಲ್ಲಿ ಹೋಗಿ ಆಗಿತ್ತು ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಒಂದು ತನಿಖೆಯಾಗಿ ಸೂಕ್ತ ಕ್ರಮ ರಾಮನಗರ ಎಂಎಲ್ಎ ಮತ್ತೆ ಕುಂದಲ್ ಎಂಎಲ್ಎಗೆ ನೋಟಿಸ್ ಜಾರಿ ಮಾಡ್ತಿದ್ದಾರೆ ಸರ್ ಪಕ್ಷದ ವತಿಯಿಂದ. ಈಗ ಮಾತಾಡಕ್ಕೆ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕು